ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದೆ ನೋಡಿ ನೇಚರು. ನಾನು ಸ್ವಲ್ಪ ಬೇಗನೆ ಎದ್ದೆ ನೇಚರ್ನ ಎಂಜಾಯ್ ಮಾಡೋಣ ಅಂತ. ರಾತ್ರಿ ಎಲ್ಲ ಮಳೆ ಬಿದ್ದು ಅಂಚಿನ ಮೇಲೆ ಮಳೆ ಹನಿಗಳು ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನಾನು ಬೇಗ ಎದ್ದು ಸ್ವಲ್ಪ ನೇಚರ್ನ ಎಂಜಾಯ್ ಮಾಡೋಣ ಅಂತ ಹೊರಗಡೆ ನಿಂತಿದ್ದೆ. ಇನ್ನೊಂದು ವ್ಲಾಗ್ನ ಅಪ್ಲೋಡ್ ಮಾಡಬೇಕಿತ್ತು. ಸೊ ಎಡಿಟಿಂಗ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. 9 ಗಂಟೆ ಮೇಲೆ ಅಪ್ಲೋಡ್ ಮಾಡೋಣ ಅಂತ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಲೊಕೇಶನ್ನ ಚೇಂಜ್ ಮಾಡ್ತಾ ಇದ್ದೆ. ಕಾಫಿ ಟೀ ಲವರ್ಸ್ ಇದ್ದರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಪ್ ಕಾಫಿ ಇಟ್ಕೊಂಡು ನೇಚರ್ನ ಎಂಜಾಯ್ ಮಾಡೋದಕ್ಕೆ. ಸೊ ಫೈನಲಿ ನಾನು ಕೂಡ ನೇಚರ್ನ ಎಂಜಾಯ್ ಮಾಡಿದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ, ನಾವು ಹೋಗ್ತೀವಿ ಧೋಡ್ಕಿ ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 3 hours ಜರ್ನಿ ಇರುತ್ತೆ. ಸೊ ಅಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಧೋಡ್ಕಿ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಮಾಡಿ ನಾನು ಅಲ್ಲಿ ಕೇಳ್ಕೊಂಡು ಹೇಳ್ತೀನಿ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಮ್ಮ ಅನ್ಸಿಕಾ ನೋಡಿ ಈ ಥರ ರೆಡಿಯಾಗಿದ್ದಾಳೆ. ಸೊ ಇವಾಗ ಜಸ್ಟ್ ಬಿದ್ಲು. ವಿಡಿಯೋ ಮಾಡ್ತಾ ಇದ್ವಿ, ಬಿದ್ಲು. ಡ್ರೆಸ್ ಮಾಡಿ ಇವಾಗೆಲ್ಲ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಫುಲ್ಲು ಇದೇ ಥರ ಇದೆ ಎಲ್ಲ ಕಡೆನೂ. ಇದೇ ನೋಡಿ ನಮ್ಮ ರೆಸಾರ್ಟು. ತುಂಬಾ ಚೆನ್ನಾಗಿತ್ತು. ಈ ಥರ ಸಿಂಗಲ್ ಹಟ್ಗಳಿರುತ್ತೆ. ಅದರಲ್ಲಿ ನಮ್ಮದು ಒಂದಾಗಿತ್ತು. ಇವಾಗ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗಾಡಿ ಬಂದಮೇಲೆ ಯಾರ್ದು ಬರ್ತಡೇ ಇತ್ತು ಅದರಲ್ಲಿ ಇದು ಕೊಟ್ಟವ್ರೆ ಬಲೂನ್ಸ್. ಇವತ್ತು ನಮ್ಮ ಮನ್ಸಿಗೆ ಚೆನ್ನಾಗಿ ಕಾಣ್ತಿದ್ದಾಳೆ. ಸೊ ಇವತ್ತು ಢೋಲ್ಕ ಯಾವುದಾದ್ರೆ ಯಾವ ಊರದು? ಡೋಂಕಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಟ್ರಕ್ಸು, ಬಾಂಗ್ಲಾದೇಶ್ ಟ್ರಕ್ಸ್ ಎಲ್ಲರೂ ಕಲ್ಲು ಎತ್ಕೊಂಡು ಹೋಗ್ತಾ ಇದೆ. ಬಾಂಗ್ಲಾದೇಶ್, ಮೇಘಾಲಯದಿಂದ ಬಾಂಗ್ಲಾದೇಶ್ ಕಡೆಗೆ ಹೋಗ್ತಿದೆ. ಬಾಂಗ್ಲಾದೇಶದ ಬಾರ್ಡ್ರ್ ಇದೆ ಮುಂದಗಡೆ. ಸೊ ಅಲ್ಲಿಗೆಲ್ಲ ಹೋಗ್ತಾರೆ. ಗೈಸ್, ರೋಡ್ ಮೇಲೆ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಇದೆ ವಾಟರ್ ಫಾಲ್ಸ್. ಇಂಥ 1000 ಇದಾವೇನೋ ಇಲ್ಲಿ. ಓಣಿಗೆ ಒಂದು ವಾಟರ್ ಫಾಲ್ಸ್, ಹೆಜ್ಜೆಗೆ ಒಂದು ವಾಟರ್ ಫಾಲ್ಸ್. ನೋಡಿ ಗೈಸ್, ಇಲ್ಲೊಂದು ಫಾಲ್ಸ್
ಚಲೋ. ನೋಡಿ ಗಾಯ್ಸ್, ನಿಮ್ಗೆ ಇನ್ನೊಂದು ಸರ್ಪ್ರೈಸ್. ವಾಟರ್ ಫಾಲ್ಸ್ ಮತ್ತೆ ಬಾಂಗ್ಲಾದೇಶ್ ಬಾರ್ಡರ್ ಕೂಡ ಸಿಗುತ್ತೆ. ನಾನು ಮುಂದೆ ಒಮ್ಮೆ ತೋರಿಸ್ತೀನಿ. ಸಖತ್ ವಾಟರ್ ಫಾಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಚಿಕ್ಕದು ಇದೆ, ದೊಡ್ಡದು ಇದೆ. ವಾಟರ್ ಫಾಲ್ಸ್ಗಳು ಸಖತ್ತಾಗಿದೆ ನೋಡಕ್ಕೆ. ನೋಡ್ತಾ ಇದೀವಿ, ನಾವು ಎಂಜಾಯ್ ಮಾಡ್ತಿದ್ವಿ ಕ್ಲೈಮೇಟ್ಗೆ, ವಾಟರ್ ಫಾಲ್ಸ್ಗೆ, ಮಳೆ ಬರ್ತಾ ಇರೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಫುಲ್ ಗ್ರೀನರಿ ಚೆನ್ನಾಗಿದೆ ಒಂಥರ. ಐಟಮ್ ಸಿಗ್ಲಿವಲ್ಲ ರೀ. ತಿಂಡಿ ತಿನಿಸು ಅದು ನಿಮ್ದು ಬೇರೆ, ನಮ್ದು ಇಲ್ಲ. ನೋಡ್ತಾ ಇರೋದು ಇವಾಗ ಬಾಂಗ್ಲಾದೇಶ್ ಬಾರ್ಡರು. ಆ ಕಡೆ ಹೋದ್ರೆ ಬಾಂಗ್ಲಾದೇಶು, ಈ ಕಡೆ ಹೋದ್ರೆ ಇಂಡಿಯಾ. ನಾನು ಹೋಗ್ತಾ ಇರೋದು ಇಂಡಿಯಾ, ಆ ಕಡೆ ಹೋದ್ರೆ ಬಾಂಗ್ಲಾದೇಶ್ ಬಾರ್ಡರ್. ಅದಕ್ಕೆಲ್ಲ ವಿತ್ ಕರೆಂಟ್ಗೆಲ್ಲ ಹಾಕ್ಬಿಟ್ಟವ್ರೆ ಗೇಟ್ ನೀಟಾಗಿ. ಅಲ್ಲಿಂದಾನೇ ಇತ್ತು, ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ. ಅದಕ್ಕೆ ಇಲ್ಲಿ ಬಂದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಕಲ್ಲು ಅವ್ರಿಗೆ ಸೇರಿದ್ದು. ಟೈಮಿಂಗ್ ಕೂಡ ಚೇಂಜ್ ಆಗೈತೆ. ಇವಾಗ ನಮ್ಗೆ ಟೈಮ್ ಇರೋದು 1:06, ಬಾಂಗ್ಲಾದೇಶ್ ಟೈಮಿಂಗ್ ಇರೋದು 1:36 ಟೈಮಿಂಗ್ಸ್ ಕೂಡ. ನನಗೆ ಮಡಿಕೇರಿ ಕೂರ್ಗ್ ನೋಡೋ ಥರನೇ ಫೀಲ್ ಆಗ್ತಾ ಇರೋದು. ಯಾಕಂದರೆ ಅಡಿಕೆ ಮರಗಳು, ಆಮೇಲೆ ಮೆಣಸಿನದು ಅಂಬು ಎಲ್ಲ ಐತೆ. ಸೇಮ್ ಅದೇ ಥರ ಫೀಲ್ ಆಗ್ತಿರೋದು. ಬಟ್ ತೆಂಗಿನ ಮರಗಳಿಲ್ಲ. ಮಾಮೂಲಿ ಎಸ್ಟೇಟ್ ಥರನೇ ಇದುವೆ. ಎಸ್ಟೇಟ್ ಥರನೇ, ಟೀ ಎಸ್ಟೇಟ್ ಥರ, ಬಟ್ ಇದು ಅಡಿಕೆ ಎಸ್ಟೇಟು. ಆಮೇಲೆ ಪೈನಾಪಲ್ಲು ಹಣ್ಣುಗಳಂತೂ ಏನ್ ಸ್ವೀಟ್ ಆಗೈತೆ ಅಂದ್ರೆ ಪೈನಾಪಲ್ ತುಂಬಾನೇ ಸ್ವೀಟ್ ಆಗೈತೆ ಮಾತ್ರ. ನಾವು ಬರೀ ಹುಳಿ ತಿಂತಿದ್ವಿ. ಇಲ್ಲಿ ಬಂದು ಸ್ವೀಟ್ ಫುಲ್ ಒಂದು ಫುಲ್ ಪೈನಾಪಲ್ ತಗೊಂಡಿದ್ವಿ. ಅಷ್ಟೊಂದು ಸ್ವೀಟ್ ಇತ್ತು, ತುಂಬಾನೇ ಚೆನ್ನಾಗಿತ್ತು ಮಾತ್ರ ಪೈನಾಪಲ್. ಏನ್ ಕೆಲ್ಸ ವೇಸ್ಟ್ ನನ್ನ ಮಕ್ಕಳಲ್ಲಿ. ಬರೀ ಹೆಣ್ಮಕ್ಳೆ ಎಲ್ಲ ವ್ಯವಹಾರದಲ್ಲಿ, ಹೋಟ್ಲಲ್ಲಿ, ಅಂಗಡಿಯಲ್ಲಿ, ಬಾರಲ್ಲಿ, ಎಲ್ಲಾ ಕಡೆ ಪ್ರತಿ ಒಂದ್ ಕಡೆ ಹೆಣ್ಮಕ್ಳು ಇಸ್ ಸ್ಟ್ರಾಂಗ್ ಅಂತ ತೋರ್ಸಕತ್ತಲ್ಲ ಇಲ್ಲಿ. ಹೇಗಲ್ಲ ಇದು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ. ಅದಕ್ಕೆ ನಾವು ಇಲ್ಲೇ ಇರ್ತೀನಿ ಅಂತಂದ್ರು. ಒಂದು ಹುಡುಗನ್ನ 3 ಜನ ಮದುವೆ ಮಾಡ್ಕೊಳ್ಳೋದು. ಒಂದು ಹುಡುಗನ್ನ 3 ಜನ ಮದುವೆ ಮಾಡ್ಕೋಬಹುದು. ಅವ್ನು ಏನ್ ಕೆಲಸ ಮಾಡಂಗಿಲ್ಲ, ಮನೆಗೆ ಇರ್ಬೇಕಂತ ಅಷ್ಟೇ. ಹುಡುಗಿಯರ ತಂದು ಹಾಕಿ ಎಲ್ಲ ಮಾಡ್ತಾರಂತೆ. ಬೇಸೈತಲ್ಲ. ಅದಕ್ಕೆ ಇವರು ನೋಡಿದ್ರು, ಅದಕ್ಕೆ ನಾನು ಮದುವೆ ಮಾಡ್ಕೊ ಇಲ್ಲೇ ಇದ್ಬಿಡ್ತೀನಿ. ನಾನು ಮದುವೆ ಮಾಡ್ಕೊಳ್ಳಲ್ಲ, ಫಸ್ಟ್ ಇಲ್ಲಿ ಇರ್ತೀನಿ. ಇನ್ನೊಂದು ರೂಲ್ಸ್ ಏನಂದ್ರೆ, ಇಲ್ಲಿ ಇರ್ಬೇಕು ಅಂತಂದ್ರೆ ಕರ್ನಾಟಕದಿಂದ ಬೇರೆ ಯಾವ್ದಾರ ಸ್ಟೇಟ್ ಇಂದ ಬಂದ್ರೆ ಈ ಕಡೆ ಹುಡುಗಿರ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ಇರಕ್ ಸಾಧ್ಯ. ಬಿಡ್ತಾರಂತೆ, ಇಲ್ಲಾಂದ್ರೆ ಬಿಡಲ್ವಂತೆ. ಅದು ಕೂಡ ನಮ್ಮ ಡ್ರೈವರೇ ಹೇಳಿದ್ರು. ಅಲ್ಲಿ ಕರ್ನಾಟಕದಲ್ಲಿ ಮದುವೆ ಹೆಣ್ಣು ಸಿಗ್ತಲ್ಲ ಅಂತ ಸಾಯ್ತದೆ. ಇಲ್ಲಿ ಹೆಣ್ಮಕ್ಳೇ ಸಾಯ್ತಾರೆ, ಗಂಡು ಮಕ್ಳು ಮೆಜಾರಿಟಿ ಜಾಸ್ತಿ ಐತೆ ಹೆಣ್ಮಕ್ಳು. ಒದ್ಕೊಂಡವ್ರು 4-5 ಸಿಗ್ತಾರ. ಬ್ರಿಡ್ಜ್ಗೆ ಹೋಗ್ತಾ ಇದೀವಿ ನಾವು ಇವಾಗ. ತುಂಬಾ ಚೆನ್ನಾಗಿದೆ. ಫಾಲ್ಸ್ ಸೌಂಡ್ ಕೂಡ ಬರ್ತಾ ಇದೆ. ಸೊ ಎಲ್ಲ ನೋಡಕ್ ಹೋಗ್ತಾ ಇದೀವಿ ಇವಾಗ. ಬಂದ್ರೆ ನೀಟಾಗಿ ಬನ್ನಿ. ರೋಡ್ ಈ ತರ ಇದೆ, ಕೊಚ್ಚೆ ನೀಟಾಗಿ ನೋಡ್ಕೊಂಡ್ ಬನ್ನಿ. ಬೇರ್ಗಳಿಂದನೇ ಬ್ರಿಡ್ಜ್ ಆಗಿರೋದು. ಅದು ಮರದ ಬೇರಿಂದ ಬ್ರಿಡ್ಜ್ ಆಗಿರೋದು. ये बजे ಬರೀ ಬೇರ್ಗಳಿಂದನೇ ಇದೆ. ಫುಲ್ ಸಣ್ಣ ಬೇರು, ದೊಡ್ಡ ಬೇರು, ದಪ್ಪ ಬೇರು ನೋಡಿ. ಅದೆಲ್ಲ ಮರದಿಂದ ಬೇರಿಂದ ಒಂದು ಬ್ರಿಡ್ಜ್ ಆಗಿದೆ. ಬ್ರಿಡ್ಜ್ ಮೇಲೆ ಒಂದು ಇದಾಕಿರೋದು ಅಷ್ಟೇ. ಒಂದು ಅಲ್ಲಿಗೆ ತರ ಹಾಕಿದ್ದಾರೆ ಅಷ್ಟೇ. ಇದು ನೇಚರಿಂದ ಆಗಿರೋದು. ಫುಲ್ ನೇಚರ್, ಪ್ಯೂರ್ ನೇಚರಿಂದ ಈ ಬ್ರಿಡ್ಜು ಉತ್ಪತ್ತಿ ಆಗಿರೋದು. ಸೊ ಇದನ್ನ ನೋಡೋಕೆ ನಾವು ಅಷ್ಟು ದೂರದಿಂದ ಬಂದ್ವಿ. ಮತ್ತೆ ಇನ್ನೊಂದು ಪ್ಲೇಸ್ ಇದೆ, ಅಲ್ಲೂ ಕೂಡ ಹೋಗ್ತೀವಿ. ಸೊ ವಾಟರ್ ಫಾಲ್ಸ್ ಕೂಡ ಇದೆ, ಬನ್ನಿ ಹೋಗೋಣ.
ಈ ಥರ ಫುಲ್ಲು ಕ್ಲೀನೆಸ್ಟ್ ವಿಲೇಜ್ಗೆ ಈ ವಿಲೇಜ್ ತುಂಬಾ ಕ್ಲೀನ್ ಆಗಿದೆಯಂತೆ. ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬೇರು ಬ್ರಿಡ್ಜ್ಗೂ ಇದಕ್ಕೂ ಸ್ವಲ್ಪ ದೂರ ಹತ್ರನೇ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಲಂಚ್ಗೆ ಹೋಗ್ಬೇಕು. ಬನ್ನಿ ಬನ್ನಿ, ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ ಪಾಪ. ಸೊ ಈ ವಿಲೇಜ್ಗೆ ಹೋಗ್ತಾ ಇರೋದು ನಾವು. ಇದಾಗುತ್ತೆ, ನೋಡೋದು ತುಂಬಾ ಇದೆ, ನೋಡ್ಕೊಂಡು ಹೋಗೋಣ. ಒಂದೊಂದಾಗಿ ತೋರಿಸ್ತೀನಿ, ಬನ್ನಿ. ಓರ್ ಬಾಗ ಏನು ಟ್ರೀ ಹೌಸ್. ಈ ವಿಲೇಜ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ವಾಸ ಮಾಡ್ಕೊಂಡಿರೋರೇನೆ ನೀಟಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಒಂದು ಇದು ಕ್ಲೀನ್ ವಿಲೇಜ್ ಅಂತ ಒಂದು ಟೂರಿಸ್ಟ್ ಪ್ಲೇಸ್ ಕೂಡ ಮಾಡಿದ್ದಾರೆ ಅದನ್ನೇ. ಸೊ ಅದಕ್ಕೆ ಎಂಟ್ರಿ ಟಿಕೆಟ್ ಎಲ್ಲ ಇಟ್ಟು ಎಲ್ಲ ಮಾಡಿದ್ದಾರೆ. ನೀಟಾಗಿದೆ ಮಾತ್ರ ಊರು, ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಫುಲ್ಲು ಕೆಳಗೆ ತನಕನೂ ಇದೆ ನೋಡೋದು. ಎಲ್ಲ ಕಡೆ ದುಡ್ಡು ಇಸ್ಕೊಂತಾರೆ, ಇಲ್ಲಿ ಎಲ್ಲ ಕಡೆ ದುಡ್ಡು ಇಸ್ಕೊಂತಾರೆ ಎಂಟ್ರಿ ಫೀಸ್ ಅಂತ ಹೇಳ್ಬಿಟ್ಟು. ಬಟ್ ಯಾವುದು ಗೌರ್ಮೆಂಟ್ಗೆ ಹೋಗಲ್ಲ. ಇವರೇ ಕಮ್ಯುನಿಟಿ ಅಂತ ಮಾಡ್ಕೊಂಡು ಆ ವ್ಯೂ ಪಾಯಿಂಟ್ಗಳಾಗಲಿ, ಆ ವಾಟರ್ ಫಾಲ್ಸ್ ಆಗಲಿ ಇವರೇ ಮೇಂಟೈನ್ ಮಾಡ್ತಾರೆ. ಹಂಗಾಗಿ ಅವರೇ ತಗೋತಾರೆ ಆ ವಿಲೇಜ್ ಊರವರು. ಯಾವ ಊರಲ್ಲಿ ಏನು ಟೂರಿಸ್ಟ್ ಪ್ಲೇಸ್ ಇರುತ್ತೆ ಆ ದುಡ್ಡು ಅವ್ರಗಳದು. ಹಾಯ್ ಬೋಲು. ಹಾಂ, ಸೊ ನೋಡಿ ಈ ಥರ ಮನೆಗಳು ಕಟ್ಕೊಂಡು ಅದರೊಳಗೇನೆ ಹೋಮ್ ಸ್ಟೇಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಕೂಡ. ಎಷ್ಟರ ರೀಲ್ಸ್ ಮಾಡ್ಬೋದು, ಎಷ್ಟರ ವಿಡಿಯೋ ಮಾಡ್ಕೋಬೋದು, ಎಷ್ಟರ ಫೋಟೋಶೂಟ್ ಮಾಡ್ಕೋಬೋದು, ಯಾರೂ ಇಲ್ಲ. ಮಳೆ ಟೈಮಿಂಗ್ ಸರಿ ಮಳೆ ಬರ್ತಾ ಇರುತ್ತೆ, ಸೂಪರ್ ಆಗಿರುತ್ತೆ ಮಾತ್ರ. ಓಯ್ ಬಾಕಂದಮ್ಮ ಅವ್ರದ್ದು. ಹಾಂ, country and village supporter of the ಅದೇ ಅವ್ರ ವಿಲೇಜ್ ಬಗ್ಗೆ ಮಾತಾಡ್ತಾರೆ, ಲೀಡರ್ಸ್ ಬಗ್ಗೆ ಬರ್ತಾವ್ರೆ. ನಮಗೆ ಟಯರ್ಡ್ ಆಗಿದೆ, ನಾನು ಬರಲ್ಲ ಅಂತ ಅಂದ್ರು. ಏನದೆ ನೀನು? ಹುಷಾರ್ ಬ್ಯಾಗು ಬ್ಯಾಗ್ ಹುಷಾರಂತೆ. ಕಲ್ಲು ತುಂಬ ಚೆನ್ನಾಗಿದೆ ಮಾತ್ರ ವ್ಯೂ ನೋಡೋದಕ್ಕೆ. ಮನೆಗಳು ಇದೊಂದು ವ್ಯೂ ಇದೆ. ನಾನು ನಿಮಗೆ ಅದೇ ಕಲ್ಲಿದು ಬಂಡೆ ಕಲ್ಲು. ಎಷ್ಟು ಪುಟ್ಟದಾಗಿ ತುಂಬ ಚೆನ್ನಾಗಿದೆ ಮಾತ್ರ ಮನೆ. ಮುಂದೆ ಹೋಗ್ಕಂದಮ್ಮ. ಹುಡುಗಿರು ಅಷ್ಟೇ ತುಂಬ ಚೆನ್ನಾಗಿರ್ತಾರೆ ನೋಡೋಕ್ಕೆ ಮಾತ್ರ. ಹಾಂ, ಸುಮಾರು ಜನ ಗಯಾಂತರನೇ ಗಾಯನ ಇಲ್ಲೇ ಇದ್ಬಿಡ್ತೀಯ ಬಗ್ಗ ನೀನು. ಇರಮ್ಮ. ಹಾಂ, ನಾನು ಬಿಟ್ಟಿರ್ತೀನಿ ನೀನು. ಹೋಗೋಳು ಹಟ್ಟೊಳಗೆ, ಇದು ಹಟ್ಟೊಳಗೆ ಹೋಗ್ಬಿಟ್ಟು ನಮ್ಮದೇ ಮನೆ. ಡಾಂಕಿ ಎಲ್ಲ ತಿಳ್ಕೊಂಡು ಬಂದು ಟಯರ್ಡ್ ಆಗಿ ಇವಾಗ ರೂಮಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದೀವಿ. ಸೊ ನಾಳೆ ನಮ್ಮದು ಲಾಸ್ಟ್ ಡೇ ಶಿಲಾಂಗಲ್ಲಿ ಹೊರಡ್ತೀವಿ. ನಾಳೆ ಮತ್ತೆ ಒಂದು ಸ್ವಲ್ಪ ಸೈಟ್ ಸೀಯಿಂಗ್ ಮಾಡ್ಕೊಂಡು ನಾಳೆ ನೈಟ್ ಫ್ಲೈಟ್ ಇದೆ, ಹೊರಡ್ತಾ ಇದ್ದೀವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ನಾವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮೈ ಚಾನಲ್.